Hi, hello, Namaskara. Welcome to Winner of Commerce. UGC Net Paper 2 Commerce June 2024 Unit number 3 Business Economics. This video is useful for who are the preparing for the UGC Net in June 2024. Please watching this video continue. Let us now discuss very interesting topic meaning of economics. Father of economics is Adam Smith. Adam Smith is written by the very popular book 1776, an inquiry into the nature and causes of the wealth of nation. Economics, another name is political economy. Wealth of nation definition given by the Adam Smith. Economics was derived from the Greek word hukos. Hukos means a house and neminian means to manage, which means managing the household using the limited money or resources to household has. Economics is a social science that focuses on the production, distribution, and consumption of the goods and services. The study of economics is primarily concerned with the analyzing the choices that individual, business, government, and nations make to allocate limited resources. ಇವತ್ತಿನ ಕ್ಲಾಸ್ನಲ್ಲಿ ಎಕನಾಮಿಕ್ಸಿನ ಒಂದು ಅರ್ಥವನ್ನು ತಿಳ್ಕೊಂಡ ಫಾದರ್ ಆಫ್ ಎಕನಾಮಿಕ್ಸ್ ಎಂದು ಯಾರನ್ನ ಕರೀತಾರೆ ಅಂದರೆ ಆಡಮ್ ಸ್ಮಿತ್ ಅವ್ರನ್ನ ಕರೀತಾರೆ. ಇವರು ಬರೆದಿರ್ತಕ್ಕಂಥ 1776ರಲ್ಲಿ ಒಂದು ಬುಕ್ಕನ್ನು ಬರೀತಾರೆ. ಆ ಬುಕ್ ಹೆಸರು ಆ್ಯನ್ ಎನ್ಕ್ವೈರಿ ಇಂಟು ದ ನೇಚರ್ ಆ್ಯಂಡ್ ಕಾಸಸ್ ಆಫ್ ದ ವೆಲ್ತ್ ಆಫ್ ನೇಷನ್. ಮೊದಲನೇದಾಗಿ ಎಕನಾಮಿಕ್ಸ್ಗೆ ಇನ್ನೊಂದು ಹೆಸರಿದೆ, ಅದನ್ನು ನಾವೇನಂತೀವಿ ರಾಜಕೀಯ ಅರ್ಥಶಾಸ್ತ್ರ ಅಂತ ಕರಿತೀವಿ, ಅಂದರೆ ಪೊಲಿಟಿಕಲ್ ಎಕನಾಮಿ ಅಂತ ಕರಿತೀವಿ. ರಾಷ್ಟ್ರಗಳ ಸಂಪತ್ತು ಎಂದು ಒಂದು ಡೆಫಿನಿಷನ್ ಕೊಟ್ಟವ್ರು ಯಾರಂದರೆ ಆಡಮ್ ಸ್ಮಿತ್ ಅವರು. ಸೊ ಅದೇ ರೀತಿಯಾಗಿ ಪೊಲಿಟಿಕಲ್ ಎಕನಾಮಿ ಅನ್ನೆಲ್ಲ ನಾವು ಕೌಟಿಲ್ಯನು ಬರೆದ ಅರ್ಥಶಾಸ್ತ್ರವನ್ನು ಪೊಲಿಟಿಕಲ್ ಎಕನಾಮಿ ಅಂತ ಕರಿತೀವಿ. ಆದ ನಂತರ ಇದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಟಡಿಯನ್ನು ಮಾಡಿದವ್ರು ಯಾರಂದರೆ ಆಡಮ್ ಸ್ಮಿತ್. ಆದ್ದರಿಂದ ಅವ್ರನ್ನೇನಂತ ಕರಿತೇವೆ ಅಂದರೆ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಕರಿತೇವೆ. ಸೊ ಇಲ್ಲಿ ಪೊಲಿಟಿಕಲ್ ಎಕನಾಮಿಕ್ಸ್ ಒಳಗೆ ಒಂದು ರಾಜಕೀಯಕ್ಕೆ ಬೇಕಾದಂಥ ಸಂಪನ್ಮೂಲಗಳ ಕುರಿತು, ಅದೇ ರೀತಿಯಾಗಿ ರೂಲ್ಸು, ರೆಗ್ಯುಲೇಷನ್ಸು ಮತ್ತು ಯಾವ ರೀತಿಯಾಗಿ ನಾವು ರಾಷ್ಟ್ರಗಳನ್ನು ಒಂದು ಅಭಿವೃದ್ಧಿ ಪಡಿಸಬೇಕು ಅಂತ ಅದರೊಳಗೆಲ್ಲ ಪ್ರಿನ್ಸಿಪಲ್ಸನ್ನು ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಅದನ್ನು ಎಕನಾಮಿಕ್ಸನ್ನು ನಾವೇನಂತೀವಿ ಪೊಲಿಟಿಕಲ್ ಎಕನಾಮಿ ಅಂತ ಕರಿತೀವಿ. ಸೊ ಅದೇ ರೀತಿಯಾಗಿ ಎಕನಾಮಿಕ್ಸ್ ಅಂದರೆ ಏನು? ಎಕನಾಮಿಕ್ಸ್ ಅಂದರೆ ಏನು ಗೊತ್ತಾ? ಎಕನಾಮಿಕ್ಸ್ ಅಂದರೆ ಇಟ್ ಈಸ್ ಅ ಸೋಷಿಯಲ್ ಸೈನ್ಸ್ ಆಗಿದೆ. ಇದೊಂದು ಸಾಮಾಜಿಕ ವಿಜ್ಞಾನ ಆಗಿದೆ. ಇದು ಪ್ರೊಡಕ್ಷನ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಅದೇ ರೀತಿಯಾಗಿ ಕನ್ಸಂಪ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಮೇಲೆ ಫೋಕಸ್ ಮಾಡ್ತೈತಿ. ಅದೇ ರೀತಿಯಾಗಿ ಇಲ್ಲಿ ಲಿಮಿಟೆಡ್ ಇರ್ತಕ್ಕಂಥ ರಿಸೋರ್ಸ್ಗಳನ್ನು ವೇರಿಯಸ್ ಸೆಕ್ಟರ್ಗಳಿಗೆ ಲೈಕ್ ಇಂಡಿವಿಜುವಲ್ ಫಾರ್ಮ್ಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅದೇ ರೀತಿಯಾಗಿ ಗೌರ್ಮೆಂಟ್ಸ್ ಆಗಿರ್ಬೋದು, ನೇಷನ್ಸ್ಗೆ ಯಾವ ರೀತಿಯಾಗಿ ಯಾವುದಕ್ಕೆ ನೀಡ್ ಐತಲ್ಲ ಅದಕ್ಕೆ ಅಲೋಕೇಟ್ ಮಾಡ್ತೈತಿ. ಸೊ ಅಲೋಕೇಟ್ ಮಾಡುವ ಒಂದು ಸಿಚುವೇಶನ್ ಅಥವಾ ಸನ್ನಿವೇಶವನ್ನು ನಾವೇನಂತೀವಿ ಎಕನಾಮಿಕ್ಸ್ ಅಂತ ಕರಿತೀವಿ. ನಂತರ ಡೆಫಿನಿಷನ್ ಆಫ್ ಎಕನಾಮಿಕ್ಸ್ ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಮಾರ್ಷಲ್ ಅವರು ತಮ್ಮ ಒಂದು ಪಾಪ್ಯುಲರ್ ಬುಕ್ ಆಗಿರ್ತಕ್ಕಂಥ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ 1890 ಒಳಗೆ ಬರೀತಾರೆ. ಸೊ ಅವ್ರು ಏನು ಹೇಳ್ತಾರೆ ಅಂದರೆ ಎಕನಾಮಿಕ್ಸ್ ಇಸ್ ಅ ಸ್ಟಡಿ ಆಫ್ ಪೀಪಲ್ ಇನ್ ದ ಆರ್ಡಿನರಿ ಬಿಸ್ನೆಸ್ ಆಫ್ ದ ಲೈಫ್. ಅಂದ್ರೆ ಅರ್ಥಶಾಸ್ತ್ರ ಎನ್ನುವುದು ಮಾನವರ ದೈನಂದಿನ ವ್ಯಾವಹಾರಿಕ ಜೀವನ ಕುರಿತು ಅಧ್ಯಯನ ಮಾಡೋದಾಗಿದೆ ಅಂತ ಹೇಳ್ತಾರೆ. ಯಾರು? ಆಲ್ಫ್ರೆಡ್ ಮಾರ್ಷಲ್ ಅವರು. ಅದೇ ರೀತಿಯಾಗಿ ಲಿಯೋನಲ್ ರಾಬಿನ್ಸನ್ ಅವ್ರು ಏನು ಹೇಳ್ತಾರೆ ಅಂದರೆ ಎಕನಾಮಿಕ್ಸ್ ಈಸ್ ಅ ಸೈನ್ಸ್ ಸ್ಟಡೀಸ್ ಅ ಹ್ಯೂಮನ್ ಬಿಹೇವಿಯರ್ ಹ್ಯಾಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ ದ ಎಂಡ್ಸ್ ಆ್ಯಂಡ್ ಸ್ಕೇರ್ಸ್. ಅಂದ್ರೆ ರಾಬಿನ್ಸನ್ ಅವ್ರ ಪ್ರಕಾರ ಎಕನಾಮಿಕ್ಸ್ ಈಸ್ ಅ ಸೈನ್ಸ್ ಅಂತ ಹೇಳ್ತಾರೆ, ಮಾನವನ ವರ್ತನೆ ಕುರಿತು ಅಧ್ಯಯನ ಮಾಡೋದು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಮಾನವನ ಬಯಕೆಗಳು ಅಪರಿಮಿತವಾಗಿದೆ, ಆದರೆ ರಿಸೋರ್ಸಸ್ಗಳು ಲಿಮಿಟೆಡ್ ಆಗಿದೆ. ಅವನು ಯಾವ ರೀತಿಯಾಗಿ ನಾವು ಒಂದಕ್ಕೊಂದು ರಿಲೇಷನ್ಶಿಪ್ಪನ್ನು ಸ್ಟಡಿ ಮಾಡ್ತೇವಲ್ಲ, ಸೊ ಅದನ್ನು ನಾವೇನಂತೀವಿ ಲಿಯೋನಲ್ ರಾಬಿನ್ಸನ್ ಅವ್ರ ಪ್ರಕಾರ ಎಕನಾಮಿಕ್ಸ್ ಈಸ್ ಅ ಸೈನ್ಸ್ ಸ್ಟಡೀಸ್ ಅ ಹ್ಯೂಮನ್ ಬಿಹೇವಿಯರ್ ಹ್ಯಾಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ ದ ಎಂಡ್ಸ್ ಆ್ಯಂಡ್ ಸ್ಕೇರ್ಸ್. ಎಂಡ್ಸ್ ಅಂದ್ರೆ ವಾಂಟ್ಸ್, ಅಂದ್ರೆ ಅವನ ಬಯಕೆಗಳು ಜಾಸ್ತಿ ಆಗಿದ್ದಾವೆ, ಆದರೆ ರಿಸೋರ್ಸಸ್ಗಳು ಲಿಮಿಟೆಡ್ ಆಗಿದೆ. ಅವನು ಯಾವ ಥರ ಚಾಯ್ಸ್ ಮಾಡಿಕೊಂಡು ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳುತ್ತಾನ ಮತ್ತು ಅದನ್ನು ಈಡೇರಿಸಿಕೊಳ್ಳುತ್ತಾನೆ ಅಂತ ಹೇಳಿದವರು ಯಾರಂದ್ರೆ ಲಿಯೋನಲ್ ರಾಬಿನ್ಸನ್. ವೆಲ್ತ್ ಡೆಫಿನಿಷನ್ ಕೊಟ್ಟವರು ಆಡಮ್ ಸ್ಮಿತ್ ಅವರು. ವೆಲ್ಫೇರ್ ಡೆಫಿನಿಷನ್ ಕೊಟ್ಟವರು ಆಲ್ಫ್ರೆಡ್ ಮಾರ್ಷಲ್ ಅವರು. ಅದೇ ರೀತಿಯಾಗಿ ಸ್ಕೇರ್ಸಿಟಿ ಡೆಫಿನಿಷನ್ ಕೊಟ್ಟವರು ರಾಬಿನ್ಸನ್ ಅವರು. ಗ್ರೋತ್ ಡೆಫಿನಿಷನ್ ಕೊಟ್ಟವರು ಸ್ಯಾಮ್ಯುಯಲ್ಸನ್. ಸೊ ಇಲ್ಲಿ ಒಂದು ಕ್ವಶನ್ಸ್ ಅರೈಸ್ ಆಗ್ಬೋದು. ಒಂದು ಕಡೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಕೇಳ್ಬೋದು, ಒಂದು ಕಡೆ ಡೆಫಿನಿಷನ್ ಕೇಳ್ಬೋದು, ಇನ್ನೊಂದು ಕಡೆ ಪ್ರೊಪೋನೆಂಟ್ ಮಾಡೋದಂಥ ಆಥರ್ಗಳ ನೇಮ್ ಕೇಳ್ಬೋದು. ಸೊ ಇದು ವೆರಿ ಇಂಪಾರ್ಟೆಂಟ್ ಒಂದು ಟಾಪಿಕ್ ಅಂತ ಹೇಳ್ಬೋದು. ನಂತರ ಮೆಥಡ್ಸ್ ಆಫ್ ಸ್ಟಡಿಂಗ್ ದ ಎಕನಾಮಿಕ್ಸ್. ಇಲ್ಲಿ ಡಿಡಕ್ಟಿವ್ ಮೆಥಡ್ ಮತ್ತು ಇಂಡಕ್ಟಿವ್ ಮೆಥಡ್ ಬರ್ತದೆ ಎಕನಾಮಿಕ್ಸ್ ಸ್ಟಡಿ ಮಾಡ್ಬೇಕಾದ್ರೆ.
ಒಂದು ಸಬ್ಜೆಕ್ಟಿವ್ ಮೆಥಡನ್ನು ಹೊಂದಿರ್ತೈತಿ, ಯಾವುದು ಡಿಡಕ್ಟಿವ್ ಮೆಥಡ್. ಇಟ್ ಈಸ್ ಅ ಬೇಸ್ಡ್ ಆನ್ ದ ಅಬ್ಸ್ಟ್ರಾಕ್ಟ್ ರೀಸನಿಂಗ್, ಅಂದ್ರೆ ಒಂದು ಸಮರಿ ಟೈಪ್ ಏನೇನು ಒಳಗೊಂಡಿರ್ತೈತಲ್ಲ ಅದ್ರ ಬೇಸ್ ಆಗಿ ಇಟ್ಕೊಂಡು ಒಂದು ಸ್ಟಡಿ ಮಾಡೋದನ್ನು ನಾವೇಂತೀವಿ ಡಿಡಕ್ಟಿವ್ ಮೆಥಡ್ ಅಂತ ಕರಿತೀವಿ. ಇದು ಯಾವುದೇ ರೀತಿಯಾದ ಒಂದು ಆ್ಯಕ್ಚುಯಲ್ ಫ್ಯಾಕ್ಟ್ಸನ್ನು ಕನ್ಸಿಡರ್ ಮಾಡೋದಿಲ್ಲ. ಇದು ಜನರಲ್ ಟು ಪರ್ಟಿಕ್ಯುಲರ್, ಮೊದಲಕ್ಕೆ ಜನರಲೈಸ್ ಮಾಡಿ ಆಮೇಲೆ ಪರ್ಟಿಕ್ಯುಲರ್ ಥಿಂಗ್ಸಿಗೆ ಹೋಗುವಂಥ ಒಂದು ಸ್ಟಡಿ ಮಾಡತಕ್ಕಂಥ ಒಂದು ಸ್ಟಡಿಯನ್ನು ನಾವೇನಂತೀವಿ ಡಿಡಕ್ಟಿವ್ ಮೆಥಡ್ ಅಂತ ಕರಿತೀವಿ. ಸೊ ಅದೇ ರೀತಿಯಾಗಿ ಇಂಡಕ್ಟಿವ್ ಮೆಥಡ್, ಇದು ಸೈಂಟಿಫಿಕ್ ಮೆಥಡ್ ಆಗಿರ್ತೈತಿ. ಅದೇ ರೀತಿಯಾಗಿ ಎಂಫಿರಿಕಲ್ ಮೆಥಡ್ ಆಗಿರ್ತೈತಿ, ಅಬ್ಜೆಕ್ಟಿವಿಟಿ ಮೆಥಡ್ ಆಗಿರ್ತೈತಿ. ಇಲ್ಲಿ ಯಾವ ರೀತಿ ಅಂದರೆ ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮತ್ತು ಡಾಟಾಸ್ಗಳನ್ನ ಕನ್ಸಿಡರ್ ಮಾಡ್ತಾರೆ ಎಲ್ಲಿ ಇಂಡಕ್ಟಿವ್ ಮೆಥಡ್ ಒಳಗೆ. ಇಲ್ಲಿ ಪರ್ಟಿಕ್ಯುಲರ್ ಟು ಜನರಲ್, ಇಲ್ಲಿ ಯಾವುದೇ ರೀತಿಯಾದ ಒಂದು ಮೊದಲಕ್ಕೆ ಜನರಲೈಸ್ ಮಾಡೋದಿಲ್ಲ. ಇಲ್ಲಿ ಪರ್ಟಿಕ್ಯುಲರ್ ಒಂದು ಲ್ಯಾಬೊರೇಟರಿ ಒಳಗೆ ಟೆಸ್ಟ್ ಮಾಡಿ ಅದನ್ನು ಜನರಲೈಸ್ ಮಾಡ್ತಾರೆ. ಸೊ ಇಂಥ ಒಂದು ಸ್ಟಡಿ ಮಾಡುವುದನ್ನು ನಾವೇಂತೀವಿ ಇಂಡಕ್ಟಿವ್ ಮೆಥಡ್ ಅಂತ ಕರಿತೀವಿ. ಸೊ ಇವು ಎರಡಕ್ಕೂ ಅಂದರೆ ಇಂಡಕ್ಟಿವ್ ಮೆಥಡ್ಗೂ ಮತ್ತು ಡಿಡಕ್ಟಿವ್ ಮೆಥಡಿಗೂ ಒಂದು ಮೇಜರ್ ಡಿಫ್ರೆನ್ಸನ್ನು ನಾವು ಹೇಳಿದರೆ, ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಇಂಡಕ್ಟಿವ್ ಮೆಥಡ್ಗೆ ಕೋವಿಡ್-19 ಒಳಗೆ ವ್ಯಾಕ್ಸಿನನ್ನು ಕಂಡುಹಿಡಿದ್ರೆ ಅವ್ರು ಏನು ಮಾಡಿದರು, ಫಸ್ಟ್ ಲ್ಯಾಬೊರೇಟರಿ ಒಳಗೆ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ವ್ಯಾಕ್ಸಿನನ್ನು ಕಂಡುಹಿಡಿದು ಒಂದಿಷ್ಟು ಒಂದು ರೀಜನಲ್ ಸಂಬಂಧಪಟ್ಟಂಥ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಜನರಿಗೆ ಅದನ್ನು ವ್ಯಾಕ್ಸಿನನ್ನು ಅಪ್ಲೈ ಮಾಡಿ ಅದರೊಳಗೆ ಬರ್ತಕ್ಕಂಥ ರಿಸಲ್ಟ್ ನೋಡಿಕೊಂಡು ಅವರು ಅದನ್ನು ಜನರಲೈಸ್ ಮಾಡಿದರು. ಸೊ ಇದನ್ನು ಇಂಡಕ್ಟಿವ್ ಮೆಥಡ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಡಿಡಕ್ಟಿವ್ ಮೆಥಡ್ ಅಂದ್ರೆ ಫಸ್ಟ್ ನಾವು ಒಂದು ಏನು ಉದಾಹರಣೆಗಳಿರ್ಬೋದು, ಅದಕ್ಕೆ ಒಂದು ಯಾವುದೋ ಒಂದು ಟಾಪಿಕ್ ತೊಗೊಂಡ್ರೆ ಅದಕ್ಕೆ ಉದಾಹರಣೆ ಅಥವಾ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಸೈಡ್ ಏನೇನದಾವಲ್ಲ ಅದನ್ನು ನೀಟಾಗಿ ಹೇಳೋದು. ಆನಂತರ ಅದಕ್ಕೆ ಸಂಬಂಧಪಟ್ಟಂಥ ಪರ್ಟಿಕ್ಯುಲರ್ ಒಂದು ತತ್ವ ಅಥವಾ ಒಂದು ಪ್ರಿನ್ಸಿಪಲ್ಸ್ ಪಾಲಿಸೀಸ್ ಏನೇನದಾವಲ್ಲ ಆಮೇಲೆ ಹೇಳೋದು. ಇದನ್ನೇನಂತೀವಿ ಡಿಡಕ್ಟಿವ್ ಮೆಥಡ್ ಅಂತ ಕರಿತೀವಿ. ನಂತರ ಮೈಕ್ರೋ ಮತ್ತು ಮೈಕ್ರೋ ಎಕನಾಮಿಕ್ಸ್. ಮ್ಯಾಕ್ರೋ ಎನ್ನುವ ವರ್ಡನ್ನು ಫಸ್ಟ್ ನಮ್ಗೆ ನೀಡಿದವ್ರು ಯಾರಂದ್ರೆ ಪ್ರೊಫೆಸರ್ ರ್ಯಾಗ್ನರ್ ಫಿಶ್. ಯಾವಾಗಂದ್ರೆ 1920 ಒಳಗೆ. ಮೈಕ್ರೋ ಎಕನಾಮಿಕ್ಸ್ ಈಸ್ ಅ ಫ್ರೈಸ್ ಥಿಯರಿ ಅಂತಲೂ ಕರೀತಾರೆ. ಇಟ್ ಈಸ್ ಅ ಕನ್ಸರ್ನ್ ವಿತ್ ದ ಅಲೋಕೇಶನ್ ಆಫ್ ಎಕನಾಮಿಕ್ ರಿಸೋರ್ಸಸ್ ಆಫ್ ಲೆವೆಲ್ ಆಫ್ ಇಂಡಿವಿಜುವಲ್ ಎಕನಾಮಿಕ್ಸ್ ಯೂನಿಟ್ಸ್. ಇಟ್ ಈಸ್ ಅ ಪ್ಯೂರ್ಲಿ ರಿಲೇಟೆಡ್ ಟು ದ ಇಂಡಿವಿಜುವಲ್ ಫರ್ಮ್ಸ್. ಇದು ಒಂದು ಇಡೀ ರಾಷ್ಟ್ರವನ್ನೇ ಅಧ್ಯಯನ ಮಾಡೋದಿಲ್ಲ, ಇದು ಒಂದು ಎಕನಾಮಿಕ್ಸ್ ಒಳಗಿರ್ತಕ್ಕಂಥ ಒಂದು ಯೂನಿಟ್ ಬಗ್ಗೆ ಅಧ್ಯಯನ ಮಾಡ್ತದೆ. ಯಾವುದು ಮೈಕ್ರೋ ಎಕನಾಮಿಕ್ಸ್. ಇದು ಗ್ರೀಕ್ ವರ್ಡ್ ಆಗಿರ್ತಕ್ಕಂಥ ಮೈಕ್ರೋಸ್ ಎಂಬ ವರ್ಡಿಂದ ಬಂದಿದೆ. ಇದು ಮೈಕ್ರೋಸ್ ಅಂದ್ರೆ ಸ್ಮಾಲ್ ಅಂತ ಅರ್ಥ. ಒಂದು ಸ್ಮಾಲ್ ಯೂನಿಟ್ ಬಗ್ಗೆ ಸ್ಟಡಿ ಮಾಡೋದು ಮೈಕ್ರೋ ಎಕನಾಮಿಕ್ಸ್ ಆಗಿದೆ. ಅದೇ ರೀತಿಯಾಗಿ ಮ್ಯಾಕ್ರೋ ಎಕನಾಮಿಕ್ಸ್ ನಾವೇನಂತೀವಿ ಇನ್ಕಮ್ ಥಿಯರಿ ಅಂತ ಕರಿತೀವಿ. ಇಟ್ ಈಸ್ ಅ ಕನ್ಸಿಡರ್ ವಿತ್ ದ ಅಲೋಕೇಶನ್ ಆಫ್ ರಿಸೋರ್ಸಸ್ ಆಟ್ ದ ನ್ಯಾಷನಲ್ ಲೆವೆಲ್ಗಿರ್ತಕ್ಕಂಥ ರಿಸೋರ್ಸಸ್ಸನ್ನು ಯಾವ ರೀತಿಯಾಗಿ ನಾವು ಅಲೋಕೇಟ್ ಮಾಡ್ತೀವಿ ಅಂತ ಸ್ಟಡಿ ಮಾಡೋದನ್ನು ನಾವೇನಂತೀವಿ ಮ್ಯಾಕ್ರೋ ಎಕನಾಮಿಕ್ಸ್ ಅಂತೀವಿ. ಇದು ಓವರಾಲ್ ಎಕನಾಮಿಕ್ ಫೆನಾಮಿನ ಯಾವ ರೀತಿ ಆಗಿದೆ ಅಂತೇಳಿ ಸ್ಟಡಿ ಮಾಡ್ತೈತಿ. ಅದೇ ರೀತಿಯಾಗಿ ಗ್ರೀಕ್ ವರ್ಡ್ ಆಗಿರ್ತಕ್ಕಂಥ ಮ್ಯಾಕ್ರೋಸ್ ಎಂಬ ವರ್ಡಿಂದ ಬಂದಿದೆ. ಮ್ಯಾಕ್ರೋಸ್ ಅಂದರೆ ಲಾರ್ಜ್ ಅಂತ ಅರ್ಥ. ಇದನ್ನು ಡೆವಲಪ್ಮೆಂಟ್ ಮಾಡಿದವ್ರು ಯಾರಂದ್ರೆ ಜೇಮ್ಸ್ ಕೀನ್ಸ್ ಅವರು. ಯಾವಾಗಂದ್ರೆ 1930 ಒಳಗೆ ಒಂದು ಬುಕ್ಕನ್ನು ಬರೀತಾರೆ, ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ. ಆ ಬುಕ್ ಒಳಗೆ ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ನಮಗೆ ಹೇಳಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವಕ್ಕೆ ಎರಡಕ್ಕೂ ಅಂದರೆ ಮೈಕ್ರೋ ಮತ್ತು ಮ್ಯಾಕ್ರೋಕ್ಕೆ ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಕಂಪ್ಲೀಟಾಗಿ ಒಂದು ನಾವು ಫಾರೆಸ್ಟನ್ನು ಸ್ಟಡಿ ಮಾಡಕ್ಕಂತೀವಿ ಅಂದ್ರೆ ಕಂಪ್ಲೀಟ್ ಫಾರೆಸ್ಟ್ ಬಗ್ಗೆ ಸ್ಟಡಿ ಮಾಡಿದ್ರೆ ಅದು ಮ್ಯಾಕ್ರೋ ಎಕನಾಮಿಕ್ಸ್. ಫಾರೆಸ್ಟ್ ಒಳಗೆ ಸಮ್ ಟ್ರೀ ಬಗ್ಗೆ ಸ್ಟಡಿ ಮಾಡಿದ್ರೆ ಅದನ್ನು ಏನಂತೀವಿ ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಸೊ ನಮ್ಗೆ ಈ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾ ಭಾವಿಸಿದ್ದೇನೆ. ನೆಕ್ಸ್ಟ್ ಪಾಸಿಟಿವ್ ಎಕನಾಮಿಕ್ಸ್ ಆ್ಯಂಡ್ ನಾರ್ಮೇಟಿವ್ ಎಕನಾಮಿಕ್ಸ್. ಇಲ್ಲಿ ಪಾಸಿಟಿವ್ ಎಕನಾಮಿಕ್ಸ್ ಮತ್ತು ನಾರ್ಮೇಟಿವ್ ಎಕನಾಮಿಕ್ಸ್ಗೆ ಏನು ವ್ಯತ್ಯಾಸ ಇದೆ? ಈ ಪಾಸಿಟಿವ್ ಎಕನಾಮಿಕ್ಸ್ ಇಸ್ ಅ ಬ್ರಾಂಚ್ ಆಫ್ ಎಕನಾಮಿಕ್ಸ್ ಬೇಸ್ಡ್ ಆನ್ ದ ಡಾಟಾ ಆ್ಯಂಡ್ ಫ್ಯಾಕ್ಟ್ಸ್. ಇದು ಒಂದು ಕೂಡ ಯಾವುದಂದ್ರೆ ಎಕನಾಮಿಕ್ಸ್ನ ಒಂದು ಬ್ರಾಂಚ್ ಆಗಿದೆ ಅಂತ ಹೇಳ್ಬೋದು. ಇದು ಏನು ಬೇಸ್ ಆಗಿ ಇಟ್ಕೊಂಡು ಡಾಟಾ ಮತ್ತು ಒಂದು ಫ್ಯಾಕ್ಟ್ಸನ್ನು ಬೇಸ್ ಆಗಿ ಇಟ್ಕೊಂಡು ರಿಸಲ್ಟನ್ನು ಕೊಡ್ತೈತಿ. ಇದು ಡಿಸ್ಕ್ರಿಪ್ಟಿವ್ ಮತ್ತು ಅಬ್ಜೆಕ್ಟಿವ್ ನೇಚರನ್ನು ಹೊಂದೈತಿ. ಅದೇ ರೀತಿಯಾಗಿ ಎನಲೈಸ್ ದ ಕಾಸ್ ಆ್ಯಂಡ್ ಎಫೆಕ್ಟ್. ಇದೇನು ಒಂದು ಕಾರಣ ಪರಿಣಾಮವನ್ನು ಎನಲೈಸ್ ಮಾಡ್ತೈತಿ. ಅದೇ ರೀತಿಯಾಗಿ ಸ್ಟಡಿ ಆಫ್ ದ ವಾಟ್ ಆ್ಯಕ್ಚುಯಲ್ ಇಟ್ ಏನು ಆಗಬೇಕಾಗಿತ್ತು ಅಂತ ಹೇಳ್ತೈತಿ. ಅದೇ ರೀತಿಯಾಗಿ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಟೆಸ್ಟೆಡ್ ಯೂಸಿಂಗ್ ದ ಸೈಂಟಿಫಿಕ್ ಮೆಥಡ್ಸ್. ಯಾವುದೇ ಒಂದು ಸ್ಟೇಟ್ಮೆಂಟನ್ನು ತೊಗೊಂಡೇವಂದ್ರೆ ಅಲ್ಲಿ ಸೈಂಟಿಫಿಕ್ ಮೆಥಡ್ಸನ್ನು ಯೂಸ್ ಮಾಡ್ಕೊಂಡು ಸ್ಟೇಟ್ಮೆಂಟನ್ನು ಟೆಸ್ಟ್ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರೆ. ಇದು ಏನು ಮಾಡ್ತದೆ ಅಂದರೆ ಎಕನಾಮಿಕ್ ಒಂದು ಇಶ್ಯೂಸ್ಗಳು ಏನದಾವಲ್ಲ ಅದನ್ನು ಡಿಸ್ಕ್ರೈಬ್ ಮಾಡ್ತೈತಿ, ಹಿಂಗಾಗೈತಿ ಹಿಂಗಿಲ್ಲ ಅಂತೇಳಿ. ಸೊ ಇದು ಪಾಸಿಟಿವ್ ಎಕನಾಮಿಕ್ಸ್ ಕನ್ನಡದಾಗ ಏನಂತಾರೆ ಅಂದ್ರೆ ವಾಸ್ತವಿಕ ಅರ್ಥಶಾಸ್ತ್ರ ಅಂತ ಕರೀತಾರೆ. ಸೊ ಒಂದು ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಏನಾಗಿತ್ತು ಮತ್ತು ಏನಾಗಿದೆ ಎಂಬುದರ ಕುರಿತು ಅಧ್ಯಯನ ಮಾಡುವುದೇ ಪಾಸಿಟಿವ್ ಎಕನಾಮಿಕ್ಸ್. ಅಂದ್ರೆ ಒಂದು ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಏನಾಗಿತ್ತು ಮತ್ತು ಏನಾಗಿದೆ ಎಂಬುದರ ಕುರಿತು ಅಧ್ಯಯನ ಮಾಡೋದೇನಂತೀವಿ ಪಾಸಿಟಿವ್ ಎಕನಾಮಿಕ್ಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ ನಾರ್ಮೇಟಿವ್ ಎಕನಾಮಿಕ್ಸ್ ಕನ್ನಡದಾಗ ಏನಂತಾರೆ ಮಾದರಿ ಅರ್ಥಶಾಸ್ತ್ರ ಅಂತ ಕರೀತಾರೆ. ಇಟ್ ಈಸ್ ಅ ಬೇಸ್ಡ್ ಆನ್ ದ ವ್ಯಾಲ್ಯೂಸ್ ಆಗಿರ್ಬೋದು, ಒಪಿನಿಯನ್ಸ್ ಮತ್ತು ಜಜ್ಮೆಂಟ್. ಅದೇ ರೀತಿಯಾಗಿ ಇಟ್ ಈಸ್ ಅ
ಪ್ರಿಸ್ಕ್ರಿಪ್ಟಿವ್ ಮತ್ತು ಸಬ್ಜೆಕ್ಟಿವ್ ನೇಚರ್ನ ಹೊಂದೈತಿ. ಪಾಸ್ ದ ವ್ಯಾಲ್ಯೂ ಜಜ್ಮೆಂಟ್ ಅಂದ್ರೆ ಒಂದು ವ್ಯಾಲ್ಯೂವನ್ನು ಪಾಸ್ ಮಾಡ್ತೈತಿ. ಯಾವುದು ನಾರ್ಮೇಟಿವ್ ಎಕನಾಮಿಕ್ಸ್. ವಾಟ್ ಶುಡ್ ಬಿ ನಾವು ಏನು ಮಾಡಬೇಕಾಗಿತ್ತು ಅಂತ ಹೇಳ್ತೈತಿ. ಮಾದರಿ ಎಕನಾಮಿಕ್ಸ್ ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳೋದನ್ನು ಮಾದರಿ ಎಕನಾಮಿಕ್ಸ್ ಅಂತ ಕರಿತೀವಿ ಅಥವಾ ನಾರ್ಮೇಟಿವ್ ಎಕನಾಮಿಕ್ಸ್ ಅಂತ ಕರಿತೀವಿ. ಇದು ಯಾವುದೇ ರೀತಿಯಾದ ಒಂದು ಹೇಳಿಕೆಯನ್ನು ಟೆಸ್ಟ್ ಮಾಡೋದಿಲ್ಲ. ಅದೇ ರೀತಿಯಾಗಿ ಇಟ್ ಪ್ರೊವೈಡ್ಸ್ ದ ಸೊಲ್ಯೂಷನ್ ಟು ದ ಎಕನಾಮಿಕ್ಸ್ ಇಶ್ಯೂಸ್ಗಳಿಗೆ. ಈಗ ಎಕನಾಮಿಕ್ಸ್ ಇಶ್ಯೂಸ್ಗಳನ್ನ ಡಿಸ್ಕ್ರೈಬ್ ಮಾಡ್ತದಲ್ಲ ಪಾಸಿಟಿವ್ ಎಕನಾಮಿಕ್ಸ್, ಆ ಎಕನಾಮಿಕ್ ಇಶ್ಯೂಸ್ಗಳಿಗೆ ಸಂಬಂಧಪಟ್ಟಂತೆ ಇದು ಸೊಲ್ಯೂಷನ್ ಕೊಡ್ತೈತಿ. ಯಾವುದು ನಾರ್ಮೇಟಿವ್ ಎಕನಾಮಿಕ್ಸ್. ಸೊ ಎರಡು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಸೊ ಇನ್ನೊಂದು ಸಲ ನಾರ್ಮೇಟಿವ್ ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಇದು ನಾರ್ಮೇಟಿವ್ ಎಕನಾಮಿಕ್ಸ್ ಅಂದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ತೈತಿ. ಅದೇ ರೀತಿಯಾಗಿ ಮಾನವನಿಗೆ ಒಳಿತು ಯಾವುದು ಕೆಡಕು ಯಾವುದು ಎಂಬ ಕುರಿತು ಅಧ್ಯಯನ ಮಾಡುತ್ತದೆ. ಯಾವುದು ನಾರ್ಮೇಟಿವ್ ಎಕನಾಮಿಕ್ಸ್. ಬಟ್ ಪಾಸಿಟಿವ್ ಎಕನಾಮಿಕ್ಸ್ ಏನು ಹೇಳ್ತದೆ ಅಂದ್ರೆ ನೀವೊಂದು ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಏನಾಗಿತ್ತು ಮತ್ತು ಏನಾಗಿದೆ ಎಂಬುದು ಕುರಿತು ಅಧ್ಯಯನ ಮಾಡ್ತೈತಿ. ಯಾವುದು ಪಾಸಿಟಿವ್ ಎಕನಾಮಿಕ್ಸ್. ಸೊ ಇದು ಎಕನಾಮಿಕ್ಸ್ ಇಶ್ಯೂಸ್ಗಳನ್ನ ಡಿಸ್ಕ್ರೈಬ್ ಮಾಡ್ತೈತಿ. ಇದು ಎಕನಾಮಿಕ್ ಇಶ್ಯೂಸ್ಗಳಿಗೆ ಒಂದು ಸೊಲ್ಯೂಷನ್ನ ಕೊಡ್ತೈತಿ. ಯಾವುದು ನಾರ್ಮೇಟಿವ್ ಎಕನಾಮಿಕ್ಸ್. ಓಕೆ. ನಂತರ ಎಕನಾಮಿಕ್ ಪ್ರಾಬ್ಲಮ್ಸ್ ನಾವಂತೀವಿ ಆರ್ಥಿಕ ಸಮಸ್ಯೆ ಯಾವ ರೀತಿಯಾಗಿ ಉದ್ಭವಿಸುತ್ತದೆ. ಆರ್ಥಿಕ ಸಮಸ್ಯೆ ಅಂದರೆ ಏನು, ಮೂಲ ಆರ್ಥಿಕ ಸಮಸ್ಯೆಗಳು ಯಾವ್ಯಾವ ಅದಾವು. ಸೊ ಇವನ್ನೆಲ್ಲವನ್ನು ಕ್ವಶನ್ಸ್ ಅರೈಸ್ ಮಾಡಿದಾಗ ವೇರಿಯಸ್ ಆರ್ಥಿಕ ಸಮಸ್ಯೆ ಬರ್ತಾವೆ. ಅದರ ಮೇನ್ ಆಗಿ ಬರ್ತಕ್ಕಂಥದ್ದನ್ನು ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್. ವೆರಿ ಇಂಪಾರ್ಟೆಂಟ್. ಇವು ಮೂರು ಕಾನ್ಸೆಪ್ಟ್ ನಾವು ಪ್ರೀವಿಯಸ್ ಕೋರ್ಸ್ ಒಳಗೂ ಕಲ್ಕೊತಾ ಬಂದಿದ್ದೇವೆ, ಈಗೂ ಕಲಿತಾ ಇದ್ದೇವೆ. ಸೊ ಇದು ಬೇಸಿಕ್ ಕಾನ್ಸೆಪ್ಟ್. ಬಿಸ್ನೆಸ್ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಾಗಿ ಇದು ಬೇಸಿಕ್ ಕಾನ್ಸೆಪ್ಟ್. ಇದು ನಾವು ನೀಟಾಗಿ ಕಲ್ತೀವಿ ಅಂದ್ರೆ ಮುಂದಿನ ಎಲ್ಲವೂ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ಗಳು ಬರ್ತಾವೆ. ಸೊ ಬಿಸ್ನೆಸ್ ಎಕನಾಮಿಕ್ಸ್ಗೆ ರಿಲೇಟೆಡ್ ಆಗಿ ಬಿಸ್ನೆಸ್ ಎಕನಾಮಿಕ್ಸ್ ಪ್ರಾಬ್ಲಮ್ಸ್ ಏನೇನಿದಾವೆ ಅಂತ ನಾವು ಸ್ಟಡಿ ಮಾಡೋಣ. ಮೊದಲನೇದಾಗಿ ವಾಟ್ ಟು ಪ್ರೊಡ್ಯೂಸ್, ಏನೇನು ಉತ್ಪಾದಿಸಬೇಕು. ಫಾರ್ ಎಕ್ಸಾಂಪಲ್ ನಮ್ಮ ಕಡೆ ಒಂದು 10,000 ಕೋಟಿ ರೂಪಾಯಿ ಇದೆ ಅಂದ್ರೆ 10,000 ಕೋಟಿ ರೂಪಾಯಿದಿಂದ ನಾವು 500 ಒಂದು ವೆಫನ್ಸ್ಗಳನ್ನ ಬೈ ಮಾಡ್ಬೋದು. ಅದೇ ರೀತಿಯಾಗಿ 500 ಟನ್ ಅಷ್ಟು ರೈಸನ್ನು ನಾವು ಪ್ರಿಪೇರ್ ಮಾಡ್ಬೋದು. ಎರಡೂ ಇದೆ. ಸೊ 500 ಟನ್ನಷ್ಟು ರೈಸನ್ನು ಬೈ ಮಾಡ್ಬೋದು, ಇಲ್ಲ 500 ಟನ್ನಷ್ಟು ವೆಪನ್ಸನ್ನು ಬೈ ಮಾಡ್ಬೋದು. ಬಟ್ ದೇಶದ ರಕ್ಷಣೆಗೆ ವೆಪನ್ಸ್ಗಳು ಇಂಪಾರ್ಟೆಂಟ್ ಆದರೆ ಮಾನವನ ಅನುಭೋಗಕ್ಕೆ ಬೇಕಾಗಿದ್ದು ರೈಸ್ ಇಂಪಾರ್ಟೆಂಟ್. ಇಲ್ಲಿ ನಮಗೆ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ತದೆ. ಏನಂದ್ರೆ ಯಾವುದನ್ನು ಉತ್ಪಾದಿಸಬೇಕು, ಏನು ಉತ್ಪಾದಿಸ್ಬೇಕು ಅನ್ನೋದು ಒಂದು ಕಾಂಟ್ರವರ್ಸಿ ಇದಾಕತಿ. ಸೊ ಇದು ಕೂಡ ಒಂದು ಎಕನಾಮಿಕ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಹೌ ಟು ಪ್ರೊಡ್ಯೂಸ್, ಹೇಗೆ ಉತ್ಪಾದಿಸಬೇಕು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ಯಾವುದೋ ಒಂದು ನಾವು ನೂಲನ್ನು ಅಂದ್ರೆ ಫಾರ್ ಎಕ್ಸಾಂಪಲ್ ಕ್ಲಾತನ್ನು ನಾವೇನಾದ್ರು ಪ್ರಿಪೇರ್ ಮಾಡಕ್ಕಂತೀವಿ ಅಂದ್ರೆ ಅದನ್ನು ಕೈಮಗ್ಗದಿಂದ ಮಾಡಿದರೆ ಇಂಪಾರ್ಟೆಂಟು, ಇಲ್ಲ ಒಂದು ಯಾವುದೋ ಒಂದು ಮಷೀನಿಂದ ಯೂಸ್ ಮಾಡ್ಕೊಂಡು ಅದನ್ನು ಪ್ರಿಪೇರ್ ಮಾಡಿದ್ರೆ ಚಲೋ. ಕೈಮಗ್ಗದಿಂದ ಮಾಡಿದ್ರೆ ಕಾರ್ಮಿಕರಿಗೆ ನಾವು ಒಂದು ಕೆಲಸ ಕೊಟ್ಟು ಕಾಸು ನಾವು ಒಂದು ಬಟ್ಟೆಯನ್ನು ನೇಯ್ಬೋದು. ಅದೇ ರೀತಿಯಾಗಿ ನಾವು ಏನಾದರೂ ಮಷಿನ್ಸಿಂದ ಮಾಡಿದರೆ ಇಲ್ಲಿ ಕಾರ್ಮಿಕರು ಏನಾಗ್ತಾರೆ, ನಿರುದ್ಯೋಗವನ್ನು ಅನುಭವಿಸುತ್ತಾರೆ. ಸೊ ಹೆಂಗೆ ಉತ್ಪಾದಿಸಬೇಕು ಅನ್ನೋದು ಒಂದು ಕ್ವಶನ್ಸ್ ಅರೈಸ್ ಆಗ್ತೈತಿ. ಇದು ಕೂಡ ಒಂದು ಬೇಸಿಕ್ ಒಂದು ಎಕನಾಮಿಕ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಫಾರ್ ಹೋಮ್ ಟು ಪ್ರೊಡ್ಯೂಸ್, ಯಾರಿಗಾಗಿ ಉತ್ಪಾದಿಸಬೇಕು. ಫಾರ್ ಎಕ್ಸಾಂಪಲ್ ನಮ್ಮ ಕಡೆ ವೀಟ್ ಅಂದ್ರೆ ಗೋಧಿ ಇದೆ, ಲಿಮಿಟೆಡ್ ಆಗಿದೆ ಗೋಧಿ. ಅದನ್ನೇನು ನಾವು ನ್ಯಾಯಬೆಲೆ ಅಂಗಡಿ ಮುಖಾಂತರ ತೊಗೊಂಬರ್ಬೇಕು. ಇಲ್ಲಿಕಂದ್ರೆ ನೇರವಾಗಿ ಶ್ರೀಮಂತರ ಮನೆಗೆ ಹೋಗಿ ತಲುಪಿಸಬೇಕು. ಅಂದ್ರೆ ನ್ಯಾಯಬೆಲೆ ಅಂಗಡಿ ಮೂಲಕ ತಲುಪಿಸಿದರೆ ಎಲ್ಲರಿಗೂ ಈಕ್ವಲ್ ಆಗಿ ಅವು ಸರ್ಕ್ಯುಲೇಟ್ ಆಗ್ತಾವೆ. ಅದೇ ರೀತಿಯಾಗಿ ನೇರವಾಗಿ ನಾವು ಶ್ರೀಮಂತರ ಮನೆಗೆ ಅಥವಾ ಮನೆಗೆ ಹೋಗಿ ತಲುಪಿಸಿದ್ರೆ ಶ್ರೀಮಂತರ ಮನೆಗೆ ಎಷ್ಟೋ ಹೋಗಿ ತಲುಪ್ತವೆ. ಸೊ ಇಲ್ಲಿ ರಿಚ್ ಕ್ಲಾಸಸ್ ಮತ್ತು ಲೋ ಕ್ಲಾಸಸ್ಸಿಗೆ ಸಂಬಂಧಪಟ್ಟಂಥ ಒಂದು ಕಾನ್ಸೆಪ್ಟ್. ಸೊ ಇಲ್ಲಿ ಯಾವ ರೀತಿ ಅಂದ್ರೆ ಇಲ್ಲಿ ರಿಚ್ ಕಾನ್ಸೆಪ್ಟನ್ನು ಇಗ್ನೋರ್ ಮಾಡಬೇಕಾಗ್ತದೆ, ಇಲ್ಲಿಕಂದ್ರೆ ಲೋ ಕ್ಲಾಸಸ್ಸನ್ನು ಇಗ್ನೋರ್ ಮಾಡಬೇಕಾಗ್ತದೆ. ಇಂಥ ಒಂದು ಸಿಚುವೇಶನ್ ಎದುರಿಸುವಂಥ ಸಮಸ್ಯೆನ ನಾವೇನಂತೇವೆ ಫಾರ್ ಹೋಮ್ ಟು ಪ್ರೊಡ್ಯೂಸ್ ಅಂತ ಕರಿತೇವೆ. ಇದಕ್ಕೇನು ಸೊಲ್ಯೂಷನ್ ಇಲ್ವಾ? ಸೊಲ್ಯೂಷನ್ ಇದೆ. ಸೊಲ್ಯೂಷನ್ ಟು ದ ಎಕನಾಮಿಕ್ಸ್ ಪ್ರಾಬ್ಲಮ್ಸ್. ಇಲ್ಲಿ ಮಾರ್ಕೆಟ್ ಎಕನಾಮಿಕ್ಸ್ ಬರ್ತೈತಿ, ಸೆಂಟ್ರಲ್ ಪ್ಲ್ಯಾನ್ ಎಕನಾಮಿ ಬರ್ತೈತಿ, ಅದೇ ರೀತಿ ಮಿಕ್ಸ್ಡ್ ಎಕನಾಮಿ ಬರ್ತೈತಿ. ಮಾರ್ಕೆಟ್ ಎಕನಾಮಿಕ್ಸ್ಗೆ ನಾವೇನಂತೇವೆ ಕ್ಯಾಪಿಟಲಿಸ್ಟ್ ಮಾರ್ಕೆಟ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಸೆಂಟ್ರಲ್ ಪ್ಲ್ಯಾನೆಡ್ ಎಕನಾಮಿಕ್ಕಿಗೆ ಸೋಷಲಿಸ್ಟ್ ಎಕನಾಮಿ ಅಂತ ಕರಿತೀವಿ. ಅದೇ ರೀತಿಯಾಗಿ ಮಿಕ್ಸ್ ಎಕನಾಮಿಗೆ ಬೋತ್ ಎರಡೂ ಮಿಕ್ಸ್ ಆಗಿರ್ತೈತಿ. ಮಾರ್ಕೆಟು ಮಿಕ್ಸ್ ಆಗಿರ್ತೈತಿ, ಅದೇ ರೀತಿಯಾಗಿ ಸೆಂಟ್ರಲ್ ಪ್ಲ್ಯಾನ್ ಎಕನಾಮಿ ಮಿಕ್ಸ್ ಆಗಿರ್ತೈತಿ. ಇದನ್ನು ನಾವೇನಂತೀವಿ ಸೊಲ್ಯೂಷನ್ ಟು ದ ಎಕನಾಮಿಕ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಸೊ ಒಂದೊಂದು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಮೊದಲೇದು ಏನು ಹೇಳ್ತಿದ್ದಾರೆ ಅಂದ್ರೆ ಮಾರ್ಕೆಟ್ ಎಕನಾಮಿ. ಮಾರ್ಕೆಟ್ ಎಕನಾಮಿ ಅಂದರೆ ಕ್ಯಾಪಿಟಲ್ ಎಕನಾಮಿ ಅಂತ ನಾನು ಆಗಲ್ಲ ಹೇಳಿದ್ದೀನಿ, ಕ್ಯಾಪಿಟಲಿಸ್ಟ್ ಎಕನಾಮಿ ಅಂತ ಕರಿತೀವಿ. ಇಲ್ಲಿ ಇಲ್ಲಿ ಏನಿರ್ತದೆ ಅಂದ್ರೆ ಪ್ರೊಡ್ಯೂಸರ್ ಅದಾವ,
ಪ್ರೊಡ್ಯೂಸರ್ ಅದ ಪ್ರೀ ಟು ಡಿಸೈಡ್ ವಾಟ್ ಹೌ ಮತ್ತು ಹೋಮ್ ಟು ಪ್ರೊಡ್ಯೂಸ್ ಅಂತೆ ಅವು ಪ್ರೀ ಡಿಸೈಡ್ ಮಾಡ್ತಾನೆ. ಇಲ್ಲಿ ಮೇನ್ ಆಗಿ ಏನಿರ್ತದೆ ಅಂದ್ರೆ ಮೇನ್ ಒಂದು ಅಬ್ಜೆಕ್ಟಿವ್ಸ್ ಪ್ರಾಫಿಟ್ ಮಾಡೋದಿರ್ತೈತಿ, ಪ್ರಾಫಿಟ್ ಒಂದು ಮೋಟೋವನ್ನು ಹೊಂದಿರ್ತೈತಿ. ಅದೇ ರೀತಿಯಾಗಿ ಒಂದೇ ಕ್ವಶನ್ ವಾಟ್ ಟು ಪ್ರೊಡ್ಯೂಸ್ ಅಂತ ಒಂದೇ ಕ್ವಶನ್ ಇತ್ತು. ಪ್ರೊಡ್ಯೂಸರ್ ವಿಲ್ ಬಿ ಪ್ರೊಡ್ಯೂಸ್ ಅ ಗೂಡ್ಸ್ ವಿಚ್ ಒನ್ ಇಸ್ ದ ಮೋರ್ ಡಿಮ್ಯಾಂಡ್, ಯಾವುದು ಮೋರ್ ಡಿಮ್ಯಾಂಡ್ ಐತಲ್ಲ ಅದನ್ನು ಪ್ರೊಡ್ಯೂಸ್ ಮಾಡಿ ಲೆಸ್ ಒಂದು ಸಪ್ಲೈ ಮಾಡ್ತಾನೆ. ಸೊ ಇಂಥ ಒಂದು ಅಂದ್ರೆ ಅವ್ನಿಗೆ ಜಾಸ್ತಿ ಪ್ರಾಫಿಟ್ ಬರ್ತೈತಿ. ಲೆಸ್ ಸಪ್ಲೈ ಮಾಡಿ ಮೋರ್ ಡಿಮ್ಯಾಂಡ್ ಇರ್ತಕ್ಕಂಥ ಪ್ರಾಡಕ್ಟನ್ನು ಪ್ರಿಪೇರ್ ಮಾಡಿ ಲೆಸ್ ಸಪ್ಲೈ ಮಾಡಿದ್ರೆ ಆಟೋಮೆಟಿಕ್ ಏನು ಪೀಪಲ್ಸ್ ಅಥವಾ ಬಯರ್ಸ್ ಏನು ಮಾಡ್ತಾರೆ, ಮೋರ್ ಪೇ ಮಾಡಿ ಕಾಸು ಬೈ ಮಾಡ್ತಾರೆ. ಅದೇ ರೀತಿಯಾಗಿ ಹೌ ಟು ಪ್ರೊಡ್ಯೂಸ್, ಹೆಂಗೆ ಪ್ರೊಡ್ಯೂಸ್ ಮಾಡೋದು, ಇಲ್ಲೊಂದು ಕ್ವಶನ್ ಸರಾಜ್ ಆಗ್ತೈತಿ. ಯಾವ ಥರ ಪ್ರೊಡ್ಯೂಸ್ ಮಾಡ್ಬೇಕಾಕತಿ ಅಂದರೆ ಮಾರ್ಕೆಟ್ ಎಕನಾಮಿ ಒಳಗೆ ಯಾವ ಥರ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಹೆಂಗೆ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಕಾಸ್ಟ್ ಆಫ್ ದ ಪ್ರೊಡಕ್ಷನ್ ಈಸ್ ಲೀಸ್ಟ್. ಇಲ್ಲಿ ಯಾವುದೇ ರೀತಿಯಾದ ಕಾಸ್ಟನ್ನು ಜಾಸ್ತಿ ಮಾಡೋಂಗಿಲ್ಲ, ಕಡಿಮೆ ಕಾಸ್ಟ್ ಒಳಗೆ ಜಾಸ್ತಿಯನ್ನು ಪ್ರೊಡ್ಯೂಸ್ ಮಾಡಿ ಕ್ವಾಂಟಿಟಿ ಮತ್ತು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿ ಪ್ರೊಡ್ಯೂಸ್ ಮಾಡ್ಬೇಕೈತಿ. ಯಾಕಂದ್ರೆ ಇದು ಪ್ರಾಫಿಟ್ ಓರಿಯೆಂಟೆಡ್ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಗೆ ಫಾರ್ ಹೋಮ್ ಟು ಪ್ರೊಡ್ಯೂಸ್, ಯಾರಿಗಾಗಿ ನಾವು ಪ್ರೊಡ್ಯೂಸ್ ಮಾಡಬೇಕು ಪ್ರಾಡಕ್ಟ್ಸನ್ನು. ಪ್ರೊಡ್ಯೂಸ್ ಫಾರ್ ಪೀಪಲ್ ಹೂ ಆರ್ ದ ಅಫೋರ್ಡೆಬಲ್ ಟು ಪೇ ದ ಹೈ ಪ್ರೈಸ್. ಯಾರು ಅಫೋರ್ಡೆಬಲ್ ಇರ್ತಾರಲ್ಲ, ಹೈ ಪ್ರೈಸನ್ನು ಕೊಟ್ಟು ಬೈ ಮಾಡುವಂಥ ಕೆಪಾಸಿಟಿನ ಹೊಂದಿರ್ತಾರಲ್ಲ ಅವರಿಗೋಸ್ಕರ ನಾವು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡೋದು ಇಲ್ಲಿ ಇಂಪಾರ್ಟೆಂಟ್ ಆಕತಿ. ಸೊ ಇಲ್ಲಿ ಪುವರ್ ಸೆಕ್ಷನ್ ವಿಲ್ ಬಿ ಇಗ್ನೋರ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾಗಿ ಯಾರು ಹೈ ಪ್ರೈಸ್ ಕೊಟ್ಟು ಬೈ ಮಾಡುವಂಥ ಕೆಪಾಸಿಟಿ ಇಲ್ಲದೇ ಇರೋನು ಇಗ್ನೋರ್ ಮಾಡುವಂಥ ಚಾನ್ಸಸ್ಗಳು ಎಲ್ಲಿರ್ತದೆ ಅಂದ್ರೆ ಮಾರ್ಕೆಟ್ ಎಕನಾಮಿ ಒಳಗೆ ಇರ್ತದೆ ಅಂತ ಹೇಳ್ಬೋದು. ಅದನ್ನು ಕ್ಯಾಪಿಟಲಿಸ್ಟ್ ಎಕನಾಮಿ ಅಂತಲೂ ಕರೀತಾರೆ. ಅದೇ ರೀತಿಯಾಗಿ ಸೆಂಟ್ರಲ್ ಪ್ಲ್ಯಾನೆಡ್ ಎಕನಾಮಿಯನ್ನು ನಾವೇನೈತೆ ಸೋಷಲಿಸ್ಟ್ ಮಾರ್ಕೆಟ್ ಅಂತ ಕರಿತೀವಿ. ಇಟ್ ಈಸ್ ಅ ಸೋಷಲಿಸ್ಟ್ ಎಕನಾಮಿ ವಿಚ್ ಮೀನ್ಸ್ ಗೌರ್ಮೆಂಟ್ ಡಿಸೈಡ್ ವಾಟ್ ಹೌ ಮತ್ತು ಫಾರ್ ಹೋಮ್ ಟು ಪ್ರೊಡ್ಯೂಸ್. ಇಲ್ಲಿ ಗೌರ್ಮೆಂಟನ್ನು ಡಿಸೈಡ್ ಮಾಡ್ತೈತಿ. ಇದ್ರದ್ದು ಮೇನ್ ಒಂದು ಮೋಟೋ ಅಥವಾ ಮೇನ್ ಒಂದು ಅಬ್ಜೆಕ್ಟಿವ್ಸ್ ಏನಾಗಿರ್ತದೆ ಅಂದ್ರೆ ಸೋಷಿಯಲ್ ವೆಲ್ಫೇರ್ ಕೊಡೋದಾಗಿರ್ತೈತಿ. ಅದೇ ರೀತಿಯಾಗಿ ವಾಟ್ ಟು ಪ್ರೊಡ್ಯೂಸ್ ಅಂದ್ರೆ ಮೋಸ್ಟ್ ಆಫ್ ದ ಸೊಸೈಟಿಗೆ ಏನು ಬೇಕಲ್ಲ ಅದನ್ನು ಪ್ರೊಡ್ಯೂಸ್ ಮಾಡೋದಾಗಿರ್ತೈತಿ. ಅದೇ ರೀತಿಯಾಗಿ ಹೌ ಟು ಪ್ರೊಡ್ಯೂಸ್ ಇಲ್ಲಿ ಸೋಷಿಯಲ್ ವೆಲ್ಫೇರಿಗೆ ಡೆವಲಪ್ಮೆಂಟ್, ಫಾರ್ ಎಕ್ಸಾಂಪಲ್ ಅನ್ಎಂಪ್ಲಾಯ್ಮೆಂಟ್ ಇದ್ದದನ್ನು ಅವಾಯ್ಡ್ ಮಾಡೋದಿರ್ಬೋದು, ಮತ್ತು ಲೇಬರಿಗೆ ಒಂದು ಇದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಯನ್ನು ಕೊಡೋದಾಗಿರ್ಬೋದು. ಲೇಬರ್ ಇನ್ಸೆಂಟಿವ್ ಒಂದು ಟೆಕ್ನಿಕ್ಸನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಯಾವುದೇ ರೀತಿಯಾದಂಥ ಪ್ರಾಡಕ್ಟ್ಸನ್ನು ನಾವು ಪ್ರೊಡ್ಯೂಸ್ ಮಾಡೋದಿರ್ತೈತಿ. ಅದೇ ರೀತಿಯಾಗಿ ಫಾರ್ ಹೋಮ್ ಟು ಪ್ರೊಡ್ಯೂಸ್ ಇಲ್ಲಿ ಏನಂದ್ರೆ ಆಲ್ ಪೀಪಲ್ಸನ್ನು ತಲೆ ಒಳಗೆ ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ರಿಚ್ ಪೀಪಲ್ ಮತ್ತು ಪುವರ್ ಪೀಪಲ್ ಅಂದ್ರೆ ಪುವರ್ ಸೆಕ್ಷನ್ ಪೀಪಲ್, ರಿಚ್ ಪೀಪಲ್ ಎಲ್ಲ ಒಂದು ಜನರಿಗೆ ಬೇಕಾಗುವಂಥ ಪ್ರೊಡಕ್ಷನ್ನ ಪ್ರೊಡ್ಯೂಸ್ ಮಾಡಿ ಕಾಸು ನಾವು ಕೊಡಬೇಕಾಕತಿ ಪ್ರೊಡ್ಯೂಸರ್ ಆದವ. ಸೊ ಇದು ಕೂಡ ಸೆಂಟ್ರಲ್ ಪ್ಲ್ಯಾನ್ಡ್ ಎಕನಾಮಿ ಅಥವಾ ಸೋಷಲಿಸ್ಟ್ ಎಕನಾಮಿ ಅಂತ ಕರಿತೀವಿ. ಸೋಷಲಿಸ್ಟ್ ಎಕನಾಮಿನ ನಾವೇಂತೀವಿ ವೆಲ್ಫೇರ್ ಅಂದರೆ ಸೋಷಿಯಲ್ ವೆಲ್ಫೇರನ್ನು ಕಾಪಾಡಿಕೊಳ್ಳೋದು ಅಂತ ಕರಿತೀವಿ. ಇಲ್ಲಿ ಗೌರ್ಮೆಂಟ್ ಡಿಸೈಡ್ ಮಾಡ್ತೈತಿ ವಾಟ್ ಹೌ ಮತ್ತು ಫಾರ್ ಹೋಮ್ ಟು ಪ್ರೊಡ್ಯೂಸ್, ಯಾರಿಗೋಸ್ಕರ ನಾವು ಪ್ರೊಡ್ಯೂಸ್ ಮಾಡ್ಬೇಕಂತೇಳಿ ಇಲ್ಲಿ ಗೌರ್ಮೆಂಟನ್ನು ಡಿಸೈಡ್ ಮಾಡ್ತೀವಿ. ಅದೇ ರೀತಿಯಾಗಿ ಮಿಕ್ಸ್ ಒಳಗೆ ಇಲ್ಲಿ ಕ್ಯಾಪಿಟಲಿಸ್ಟ್ ಮತ್ತು ಸೋಷಲಿಸ್ಟ್ ಎಕನಾಮಿ ಇನ್ವಾಲ್ವ್ ಆಗಿರ್ತೈತಿ. ಇಲ್ಲಿ ಸೋಷಿಯಲ್ ವೆಲ್ಫೇರ್ ಇರ್ತೈತಿ ಮತ್ತು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇರ್ತೈತಿ ಅಂತ ಹೇಳ್ಬೋದು. ಸೊ ಇವೆಲ್ಲವೇನು ಸೊಲ್ಯೂಷನ್ ಟು ದ ಎಕನಾಮಿಕ್ ಪ್ರಾಬ್ಲಮ್ಸ್. ಇವತ್ತಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಈ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಈ ವಿಡಿಯೋ ನಿಮ್ಗೆ ಏನಾದರೂ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ತಪ್ಪದೇ ಆನ್ಸರ್ ಮಾಡ್ತೀನಿ. ಸೊ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.